ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ದೇವಾಲಯಗಳ ನಾಡು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಎಂಬ ಗ್ರಾಮದಲ್ಲಿರುವಂತಹ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಬಹಳನೇ ಸುಪ್ರಸಿದ್ಧವಾದಂತಹ ದೇವಸ್ಥಾನ. ಇದು ಪ್ರತಿದಿನ ಸಾವಿರಾರು ಭಕ್ತಾದಿಗಳು, ಪ್ರವಾಸಿಗರು ಬರುವಂತಹ ಕ್ಷೇತ್ರ. ಇದು ಸಕಲ ಸಮಸ್ಯೆಗಳ ಪರಿಹಾರಕ್ಕೆ ಈ ಕ್ಷೇತ್ರಕ್ಕೆ ಬರ್ತಾರೆ. ನಂಬಿದವರನ್ನ ಕೈ ಬಿಡೋದಿಲ್ಲ ಅನ್ನೋದು ಇಲ್ಲಿನ ಭಕ್ತಾದಿಗಳ ಮಾತು. ಬನ್ನಿ ಶ್ರೀ ಗಣಪನ ದರ್ಶನವನ್ನ ಪಡೆಯೋಣ. ಬನ್ನಿ. ಸ್ನೇಹಿತರೆ, 13ನೇ ಶತಮಾನದಲ್ಲಿ ಕಟ್ಟಿಸಿದಂತಹ ಅತ್ಯಂತ ಪುರಾತನ ಕಾಲದ ದೇವಸ್ಥಾನ ಇದು. ಆದರೆ ಇಲ್ಲಿರುವಂತಹ 13.5 ಅಡಿಯ ವಿನಾಯಕನ ವಿಗ್ರಹ 1800 ವರ್ಷಕ್ಕೂ ಹೆಚ್ಚಿನ ಹಳೆಯದಾದಂತಹ ವಿಗ್ರಹ ಇದು ಅಂತಂದರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ಇದರ ಬಗ್ಗೆ ಒಂದು ಹಿನ್ನೆಲೆನೇ ಇದೆ. ಇದರ ಹಿನ್ನೆಲೆಯನ್ನು ಸ್ವತಃ ಅರ್ಚಕರೇ ತಿಳಿಸ್ಕೊಡ್ತಾರೆ. ಈ ಶಿಲೆ ಇಡೀ ಭಾರತದಲ್ಲೇ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲ್ಪಟ್ಟಂತಹ 13.5 ಅಡಿಯ ಏಕಶಿಲಾ ವಿಗ್ರಹವಾಗಿದೆ. ಶ್ರೀ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ವಿನಾಯಕನ ವಿಗ್ರಹ ಇದು ಅಂತ ಹೇಳಲಾಗುತ್ತೆ. ನಮಸ್ತೆ ಸ್ವಾಮಿಗಳೇ. ಸ್ವಾಮಿಗಳೇ, ಈ ದೇವಸ್ಥಾನದ ಹಿನ್ನೆಲೆ ಏನು, ವಿಶೇಷತೆ ಏನು, ಯಾಕಾಗಿ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಖಂಡಿತ. ಇದು ಒಂದು 3 ಯುಗದಿಂದ ಇರುವಂಥದ್ದು. ಮಹಾಗಣಪತಿ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು 4ನೇದು ನಡೆದಿರುವಂಥ ಕಲಿಯುಗ. ಕೃತಯುಗದಲ್ಲಿ ತ್ರಿಪುರಾಸುರರೆಂಬ 3 ಜನ ರಾಕ್ಷಸರಿರ್ತಾರೆ. ಆ ರಾಕ್ಷಸರನ್ನ ಸಂಹಾರವನ್ನು ಮಾಡಲಿಕ್ಕೋಸ್ಕರವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ದೇವತೆಗಳು ಆ ಭಗವಂತನನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಹೋದ್ಮೇಲೆ ಆ ತ್ರಿಪುರಾಸುರ ರಾಕ್ಷಸರನ್ನು ಸಂಹಾರವನ್ನು ಮಾಡಿದ್ರು ಅಂತ ಹೇಳಿ ಇತಿಹಾಸ. ಅದೇ ರೀತಿಯಾಗಿ ಕೃತಯುಗದಲ್ಲಿ ಶ್ರೀರಾಮಚಂದ್ರರ ವನವಾಸಕ್ಕೆ ಅಂತ ಬಂದಾಗ ಆ ವನವಾಸ ಕಾಲದಲ್ಲಿ ರಾವಣಾಸುರ ಸೀತಾದೇವಿಯನ್ನು ಅಪಹರಿಸ್ಕೊಂಡು ಹೋಗ್ತಾರೆ. ಆ ಕಾಲದಲ್ಲಿ ಶ್ರೀರಾಮಚಂದ್ರರು ಇಲ್ಲಿ ಬಂದು ಪೂಜೆಯನ್ನು ಮಾಡಿ ಆ ರಾವಣಾಸುರನ ಸಂಹಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಹೋದ್ಮೇಲೆ ಆ ರಾವಣಾಸುರನನ್ನ ನಿರ್ವಿಘ್ನವಾಗಿ ಸಂಹಾರವನ್ನು ಮಾಡಿ ಆ ಸೀತೆ ಮಾತೆಯನ್ನು ಮರಳಿ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯವಾಗಿತ್ತು ಅಂತ ಹೇಳಿ ಇತಿಹಾಸ. ಅದೇ ರೀತಿಯಾಗಿ ಆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಶಮಂತಕಮಣಿ ಕದ್ದ ಅನ್ನೋ ಅಪವಾದ ಬರುತ್ತೆ ನನ್ನ ಮೇಲೆ. ಆ ಅಪವಾದದ ನಿವಾರಣೆಗೋಸ್ಕರವಾಗಿ ಋಷಿಮುನಿಗಳೆಲ್ಲರೂ ಕೂಡ ಅವರಿಗೆ ಹೇಳ್ತಾರೆ, ಮಹಾಗಣಪತಿ ಹೋಗಿ ಪೂಜೆಯನ್ನು ಮಾಡು ಅಂತ ಹೇಳಿದಾಗ ಇಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಬಂದು ಪೂಜೆಯನ್ನು ಮಾಡಿ ತನ್ನ ಮೇಲೆ ಬಂದಿರುವಂಥ ಅಪವಾದವನ್ನು ನಿವಾರಣೆಯನ್ನು ಮಾಡಿಕೊಡು ಅಂತ ಹೇಳಿ ಸಂಕಲ್ಪ ಮಾಡಿ ಹೋದ್ಮೇಲೆ ಆ ಜಾಂಬವಂತನ ಬಳಿ ಯುದ್ಧವನ್ನು ಮಾಡಿ ಆ ಶಮಂತಕಮಣಿಯನ್ನು ಮತ್ತೆ ತರಲಿಕ್ಕೆ ಸಾಧ್ಯವಾಗಿತ್ತು ಅಂತ ಹೇಳಿ ಇತಿಹಾಸ. ಅದೇ ರೀತಿ ಅದೇ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನವಾಗಿ ಪಂಚ ಪಾಂಡವರು ಇಲ್ಲಿಗೆ ಬಂದು ಪೂಜೆಯನ್ನ ಸಂಕಲ್ಪವನ್ನು ಮಾಡಿ ವಿಜಯ ಯಾತ್ರೆಯನ್ನು ಮಾಡ್ತಾರೆ. ವಿಜಯ ಸಂಕಲ್ಪವಾಗಬೇಕು, ವಿಜಯ ಕೀರ್ತಿಗಳಾಗಬೇಕು ಅಂತೇಳಿ. ಹಾಗಾಗಿ ಮಹಾಗಣಪತಿ ಅನುಗ್ರಹದಿಂದ ಆ ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ವಿಜಯಶಾಲಿಗಳಾಗ್ತಾರೆ ಅಂತ ಹೇಳಿ ಇತಿಹಾಸ. ಈ ರೀತಿ 3 ಯುಗದಲ್ಲಿ ಸ್ವಾಮಿಯವರಿಗೆ ದೇವತೆಗಳು, ಪಂಚ ಪಾಂಡವರೆಲ್ಲರೂ ಕೂಡ ಪೂಜೆಯನ್ನು ಮಾಡಿರುವಂಥದ್ದು. 3 ಯುಗದಲ್ಲಿ ಸ್ವಾಮಿಯವರಿಗೆ ಯಾವುದೇ ದೇವಸ್ಥಾನ ಇರುವುದಿಲ್ಲ. ಗಾಳಿಯಲ್ಲಿ ಮಳೆಯಲ್ಲಿ ಇರುವಂತಹ ಮಹಾಗಣಪತಿ ಸ್ವಯಂಭೂ ಉದ್ಭವ. 3 ಯುಗದಲ್ಲಿ ಬೆಳೆದಿರುವಂತಹ ಮಹಾಗಣಪತಿ ಇದು. ಈ ಕಲಿಯುಗದಲ್ಲಿ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರಿಗೆ ಭಗವಂತ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಾನು ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ವಾಸವಾಗಿದ್ದೇನೆ, ನನಗೆ ಒಂದು ಆಲಯವನ್ನು ಕಟ್ಕೊಡು ಅಂತ ಹೇಳಿದಾಗ ಭಗವಂತನ ಪ್ರೇರಣೆಯೊಂದಿಗೆ ಶ್ರೀಕೃಷ್ಣ ದೇವರಾಯರು ಇಲ್ಲಿಗೆ ಬಂದು ಅನ್ವೇಷಣೆಯನ್ನು ಮಾಡ್ತಾರೆ. ಆಗ ಮಹಾಗಣಪತಿ ಆ ಮರಳು ಮತ್ತು ಗಿಡ ಎಲ್ಲ ರೀತಿಯಿಂದ ಮುಚ್ಚೋಗ್ಬಿಟ್ಟಿರುತ್ತೆ. ಅದೆಲ್ಲವನ್ನ ತೆರವುಗೊಳಿಸಿ ಆ ಮಹಾಗಣಪತಿಯನ್ನು ನೋಡಿ ಪ್ರತಿಷ್ಠಾಪನೆಯನ್ನು ಪೂಜೆಯನ್ನು ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿ ಈ ಕಟ್ಟಡವನ್ನು ನಿರ್ಮಾಣವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಕೌಂಡಿನ್ಯ ಮಹಾಮುನಿಗಳು ಇಲ್ಲಿಗೆ ಬಂದು ಮಹಾಗಣಪತಿಯನ್ನು ನೋಡಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಟ್ಟಿದ ಬಳಿಕ ಆ ಕೌಂಡಿನ್ಯ ಮಹಾಮುನಿಗಳು ಭಗವಂತನ ಪ್ರತಿಷ್ಠಾಪನೆಯನ್ನ, ಯಜ್ಞ ಯಾಗಾದಿಗಳನ್ನ ಪೂಜೆಯನ್ನು ಮಾಡಿ ಹೋದ ಮೇಲೆ ಇಲ್ಲಿ ಈ ದೇವಸ್ಥಾನ ಆಲಯ ಜೀರ್ಣೋದ್ಧಾರ ಆಗುತ್ತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಕೌಂಡಿನ್ಯ ಕ್ಷೇತ್ರ ಅಂತವೂ ಕೂಡ ಹೆಸರು ಕರೆಯುತ್ತಾರೆ. ಮತ್ತು 3 ಯುಗದಲ್ಲಿ ದೇವತೆಗಳು, ಋಷಿಮುನಿಗಳು, ಪಂಚಪಾಂಡವರು ಎಲ್ಲರೂ ಕೂಡ ಈ ಜಾಗದಲ್ಲಿ ಬಂದು ಕೂಡಿ ಪೂಜೆಯನ್ನು ಮಾಡಿದ್ದಕ್ಕೆ ಕೂಡುಮಲೆ ಕೂಟಾದ್ರಿ ಕ್ಷೇತ್ರ ಅಂತ. ಈಗ ತಪ್ಪರ್ಥದಲ್ಲಿ ಕುರುಡುಮಲೆ ಅಂತ ಕರೀತಾರೆ. ಬರ್ತಾ ಅದು ಭಾಷೆ ಬದಲಾಗಿದೆ. ಕೂಡುಮಲೆ ಕೂಟಾದ್ರಿ ಕ್ಷೇತ್ರ ಅಂತ ಇದು ಪುರಾತನವಾದ ಹೆಸರು. ಇಲ್ಲಿಗೆ ಭಕ್ತಾದಿಗಳು ಬಂದು ಭಗವಂತನ ಹತ್ರ ಏನೇ ಸಂಕಲ್ಪವನ್ನ, ಏನೇ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋದ್ರೆ ಅತಿ ಶೀಘ್ರವಾಗಿ ಫಲ ಕೊಡುವಂಥದ್ದು. ವಿಜಯ ಸಂಕಲ್ಪ, ವಿಶೇಷವಾಗಿ ನಾವು ಯಶಸ್ಸಾಗಬೇಕು ಜೀವನದಲ್ಲಿ, ನಾವು ಯಾವುದೇ ರೀತಿಯಲ್ಲಿ ನಾವು ಗೆಲ್ಲಬೇಕು ಅಂತಂದ್ರೆ ಭಗವಂತನ ಬಳಿ ಪ್ರಾರ್ಥನೆ, ಸೇವೆಯನ್ನು ಮಾಡಿಸಿದ್ರೆ ಭಗವಂತನ ಅನುಗ್ರಹದಿಂದ ಅತಿ ಶೀಘ್ರವಾಗಿ ಅವನ ಅನುಗ್ರಹ ಸಿಗುತ್ತೆ. ವಿಶೇಷವಾಗಿ ಇಲ್ಲಿ ಮಂಡಲ ಪೂಜೆ ಅಂತ ಅಂದರೆ 48 ದಿನ ಅವರ ಹೆಸರನ್ನು ಬರ್ಕೊಂಡು ಅವರು ಏನು ಸಂಕಲ್ಪವನ್ನು ಮಾಡಬೇಕು ಅಥವಾ ಏನು ಸಂಕಲ್ಪ ಆಗಬೇಕು, ಅವರಿಗೆ ಯಾವ ಕಾರ್ಯಸಿದ್ಧಿ ಆಗಬೇಕು ಅದೆಲ್ಲವನ್ನ ಇಲ್ಲಿ ಸಂಕಲ್ಪ ತಗೊಂಡು ಆ ಸಂಕಲ್ಪ ರೀತಿಯಲ್ಲಿ 48 ದಿನ ಪೂಜೆ ಆಗುತ್ತೆ ಭಗವಂತನಿಗೆ. ಆ ಭಗವಂತನಿಗೆ ಪೂಜೆ ಆದರೆ 48 ದಿನದೊಳಗಡೆ ಕೆಲಸ ಅವರಿಗೆ ಅನುಗ್ರಹ ಆಗುತ್ತೆ ಭಗವಂತನಿಂದ ಅಂತ ಹೇಳಿ ಇಲ್ಲಿನ ಒಂದು ಪ್ರತೀತಿ ಮತ್ತು ಭಗವಂತನ ಇತಿಹಾಸ ಇಲ್ಲಿ.
ಹಾಗೆ ಇಲ್ಲಿ ಅನೇಕ ರಾಜಕಾರಣಿಗಳು ಸಹ ಇಲ್ಲಿ ಬಂದು ಪೂಜೆಯನ್ನ ಮಾಡಿಸ್ತಾರೆ ಅಂತಾನು ಕೇಳ್ಪಟ್ವಿ. ಅದು ವಿಶೇಷವಾಗಿ ಏನಂತಂದ್ರೆ ವಿಜಯ ಸಂಕಲ್ಪ ಅಂತ ಹೇಳಿ ಹೋಮ, ಕಾರ್ಯಸಿದ್ಧಿ ಹೋಮ ಅಂತ ಮಾಡ್ತೀವಿ. ಕಾರ್ಯಸಿದ್ಧಿ ಮಹಾಗಣಪತಿ ಹೋಮ ಅಂತ ವಿಶೇಷವಾಗಿ ಅಂದ್ರೆ ಅಷ್ಟದ್ರವ್ಯಗಳಿಂದ ಮಹಾಗಣಪತಿ ಯಾಗ ಆಗುತ್ತೆ. ಅಂದ್ರೆ 8 ದ್ರವ್ಯಗಳಿಂದ ಭಗವಂತನಿಗೆ ಪ್ರಿಯವಾಗಿರುವಂತಹ 8 ದ್ರವ್ಯಗಳಿಂದ ಹೋಮವನ್ನ ನಡೆಸುವಂಥದ್ದು. ಅಂದ್ರೆ ಅವರ ಜೀವನದಲ್ಲಿ ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಿ ಅವರು ದಿಗ್ವಿಜಯಗಳಾಗಬೇಕು, ಆ ಕ್ಷೇತ್ರದಲ್ಲಿ ಅವರು ಉನ್ನತ ಸ್ಥಾನಮಾನವನ್ನ ಹೋಗ್ಬೇಕು ಅಂತ ಹೇಳಿ ಭಗವಂತನ ಹತ್ರ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿ ಹೋಮವನ್ನು ಮಾಡಿಸ್ತಾರೆ. ಭಗವಂತನ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಆಶೀರ್ವಾದಗಳು ತುಂಬಾ ಆಗಿದೆ. ಹಾಗಾಗಿ ಇಲ್ಲಿ ಬಂದು ಸುಮಾರು ಜನ ಭೇಟಿ ಕೊಟ್ಟು ಆ ಸ್ವಾಮಿಗೆ ಅಭಿಷೇಕ ಮತ್ತು ಹೋಮಗಳನ್ನು ಮಾಡಿಸ್ತಾರೆ. ಇಲ್ಲಿ ಗಣಪನನ್ನ ದರ್ಶನ ಮಾಡಿ ಶುದ್ಧ ಮನಸ್ಸಿನಿಂದ ಏನೇ ಸಂಕಲ್ಪವನ್ನ ಮಾಡಿದ್ರೂ ಸಹ ಅತಿ ಶೀಘ್ರದಲ್ಲಿ ಫಲ ಕೊಡ್ತಾನೆ ಅಂತ ಹೇಳಲಾಗುತ್ತೆ. ಹೊಸದಾಗಿ ಕೆಲಸಕ್ಕೆ ಸೇರಿದರೆ, ಕೆಲಸ ಸಿಗಬೇಕಾದ್ರೆ, ವ್ಯಾಪಾರ ಬಿಸ್ನೆಸ್ ಪ್ರಾರಂಭ ಮಾಡಿದರೆ, ವಿದೇಶಿ ಪ್ರವಾಸಗಳಿಗೆ ಹೊರಟಿದ್ರೆ, ವಿದ್ಯಾಭ್ಯಾಸ ಕೆಲಸಕ್ಕೆ ಹೊರಟಿದ್ರೆ, ಯಾವುದೇ ಕೆಲಸಗಳಲ್ಲಿ ಕ್ರೀಡೆಗಳಲ್ಲಿ ವಿಜಯಶಾಲಿಗಳಾಗಬೇಕಾದ್ರೆ ಇಲ್ಲಿ ಬಂದು ಪೂಜೆಯನ್ನು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ವಿಜಯಶಾಲಿಗಳಾಗ್ತಾರೆ ಎಂದು ಹೇಳಲಾಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಶ್ರೀ ಷಣ್ಮುಗನ ವಿಗ್ರಹವನ್ನು ಸಹ ನಾವು ನೋಡಬಹುದು. ಈ ಕುರುಡುಮಲೆಯನ್ನು ಕೂಡುಮಲೆ, ಕೂಟಾದ್ರಿ, ಕೌಂಡಿನ್ಯ ಕ್ಷೇತ್ರ ಅಂತಲೂ ಸಹ ಕರೀತಾರೆ. ಕೂಡುಮಲೆ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಕೂಡು ಅಂತಂದರೆ ನಮ್ಮ ಕನ್ನಡದಲ್ಲಿ ಸೇರು, ಭೇಟಿಯಾಗು ಅನ್ನೋಂಥ ಅರ್ಥ ಕೊಡುತ್ತೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಸ್ಥಳ ದೇವತೆಗಳಿಗೆ ಬೇಸರವಾದಾಗ ದೇವತೆಗಳೇ ಈ ಪ್ರದೇಶಕ್ಕೆ ಬಂದು ವಿಶ್ರಾಂತಿ ಪಡೆಯುವಂತಹ ಉದ್ದೇಶದಿಂದ ಧರೆಗಿಳಿದು ಬರುವಂತಹ ಪವಿತ್ರವಾದಂತಹ ಸ್ಥಳ ಅಂತ ಹೇಳಲಾಗತ್ತೆ. ದೇವಸ್ಥಾನ ತುಂಬಾ ವಿಶಾಲವಾಗಿದೆ. ದೇವಸ್ಥಾನ ಶಿಥಿಲವಾಗಿದ್ದರಿಂದ ಈಗ ಪುನಶ್ಚೇತನಗೊಳಿಸ್ತಾ ಇದ್ದಾರೆ. ಈ ಕಾರ್ಯ ಏಪ್ರಿಲ್ ತಿಂಗಳು 2024ರಲ್ಲಿ ಪೂರ್ಣಗೊಳ್ಳುತ್ತೆ. ರಿನೋವೇಷನ್ ನಡೀತಿದ್ರೂ ಸಹ ಪ್ರತಿದಿನ ಪೂಜೆ ನಡೆಯುತ್ತೆ. ನಾವು ದೇವರ ದರ್ಶನವನ್ನು ಪಡೆಯಬಹುದು. ದೇವಸ್ಥಾನ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಗೆ ಮತ್ತು ಮಧ್ಯಾಹ್ನ 3ರಿಂದ ಸಂಜೆ 7 ಗಂಟೆಯವರೆಗೆ ತೆರೆದಿರುತ್ತೆ. ಪ್ರತಿದಿನ ಅಭಿಷೇಕದ ಸಮಯ ಬೆಳಗ್ಗೆ 8 ಗಂಟೆಗೆ. ಪ್ರಕೃತಿಯ ಸುಂದರವಾದಂತಹ ವಾತಾವರಣದಲ್ಲಿ ಈ ಗಣಪ ನೆಲೆಸಿದ್ದಾನೆ. ಒಮ್ಮೆ ನೀವು ಕುರುಡುಮಲೆಗೆ ಭೇಟಿ ನೀಡಿದ್ರೆ 3 ಪುರಾಣ ಪ್ರಸಿದ್ಧ ದೇವಾಲಯಗಳಿಗೆ ಭೇಟಿ ನೀಡಬಹುದು. ಮೊದಲನೇದಾಗಿ ಕುರುಡುಮಲೆ ಶ್ರೀ ವಿನಾಯಕ ಸ್ವಾಮಿ ದೇವಾಲಯ, 2ನೇದು ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯ, 3ನೇದು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯ. ಈ ದೇವಾಲಯಗಳ ನಕ್ಷೆಯನ್ನು ಹಾಕಿದ್ದೀನಿ, ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ. ಶ್ರೀ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ ಬೇಲೂರು ಮತ್ತು ಹಳೆಬೀಡು ಶಿಲ್ಪಕಲೆಯನ್ನು ಹೋಲುತ್ತೆ. ಅತ್ಯಂತ ಸುಂದರವಾದಂತಹ ದೇವಸ್ಥಾನ. ಮುಂದಿನ ವ್ಲಾಗಲ್ಲಿ ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ತಪ್ಪದೆ ನೋಡಿ. ಈ ದೇವಸ್ಥಾನದ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರಶಾಂತವಾದಂತಹ ವಾತಾವರಣ. ಕರ್ನಾಟಕ ಅರಣ್ಯ ಇಲಾಖೆಯವರು ದೇವಸ್ಥಾನದ ಮುಂದೆ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಸ್ವಂತ ವಾಹನಗಳ ವ್ಯವಸ್ಥೆ ಇರುವವರು, ಕುಟುಂಬಸ್ಥರು, ಸ್ನೇಹಿತರು ಇಲ್ಲಿಗೆ ಪಿಕ್ನಿಕ್ಗೆ ಬಂದಾಗೆ ಬರಬಹುದು. ಊಟಗಳನ್ನು, ತಿಂಡಿಗಳನ್ನು ಕಟ್ಕೊಂಡು ಬಂದು ಇಲ್ಲಿ ಆರಾಮಾಗಿ ಬಂದು ಕಾಲವನ್ನು ಕಳಿಬಹುದು. ಬಂದಾಗ ದಯವಿಟ್ಟು ಶುಚಿತ್ವವನ್ನು ಕಾಪಾಡಿ. ಈ ಸ್ಥಳ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಒಂದಷ್ಟು ಹೊತ್ತು ಕಾಲವನ್ನು ಕಳಿಬಹುದು. ಏನೋ ಒಂಥರ ಮನಸ್ಸಿಗೆ ತೃಪ್ತಿ, ಸಂತೋಷ ಸಿಗುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರೇನು, ಎಲ್ಲಿಂದ ಬರ್ತಾ ಇದ್ದೀರಾ? ನನ್ನ ಹೆಸರು ಮಾಲಿನಿ ಅಂತ, ಬೆಂಗಳೂರಿಂದ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲ ಇದು ಮೊದಲನೇ ಬಾರಿ? ಇದು ಮೊದಲನೇ ಬಾರಿ ನಾವು ಬರ್ತಾ ಇರೋದು. ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ, ಅದ್ರ ಸಲುವಾಗಿ ಬಂದು ದರ್ಶನ ಮಾಡಿ ಹೋಗೋಣ ಅಂತ ಬಂದ್ವಿ ನಾವು. ಈ ದೇವಸ್ಥಾನದ ಬಗ್ಗೆ ನಮ್ಮ ಅಕ್ಕ ಎಲ್ಲರೂ ಹೇಳ್ತಾ ಇದ್ರು, ಏನ್ ಹರಕೆ ಮಾಡ್ಕೊಂಡ್ರು ಅದನ್ನ ನಡೆಯುತ್ತೆ ಅಂತ. ಯಾಕೆಂದ್ರೆ ಫುಲ್ ಸಾಲಿಗ್ರಾಮ ಶಿಲೆ ಅಲ್ವಾ, ಅದ್ರ ಸಲುವಾಗಿ. ಮತ್ತೆ ಸಾಕಷ್ಟು ಕೇಳಿದೀನಿ, ರಾಜಕಾರಣಿಗಳೆಲ್ಲ ಇಲ್ಲಿ ಬರ್ತಾರೆ, ಅವರಿಗೆ ಜಯ ಸಿಕ್ಕದ ಮೇಲೆ ತಿರ್ಗಾ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತ. ಹರಕೆ ಅಂದ್ರೆ ಈಗ ಇಲ್ಲಿ ಬಂದ ಮೇಲೆ ಅನ್ನಿಸ್ತು, ಆರೋಗ್ಯ ನೆಮ್ಮದಿ ಕೊಡು ಅಂತ ಬೇಡ್ಕೊಳ್ಳೋಣ ಅಂತ. ಆನೆ ಅಂತಾರೆ, ಆನೆ ಅಂದ್ರೆ ಆರೋಗ್ಯ ಮತ್ತೆ ನೆಮ್ಮದಿ, ಬಿಟ್ರೆ ಲೈಫಲ್ಲಿ ಇನ್ನೇನು ಬೇಡ. ನನ್ನ ಹೆಸರು ಎಂ ಎನ್ ರವಿಚಂದ್ರ ಅಂತ. ನಾವು ಪಲಂನೇರದಿಂದ ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದೀರಾ ಸರ್? ಇದು ಮೊದಲನೇ ಬಾರಿನಾ? ಇಲ್ಲ, ಇದು ಒಂದು 8-10 ಸಲ ಬಂದಿದ್ದೀವಿ. 8-10 ಸಲ ಬಂದಿದ್ದೀರಾ? ಸತತವಾಗಿ ಬರ್ತಾ ಇದ್ದೀರಾ? ಇಯರ್ಲಿ 6 months once ಬರ್ತೀರಾ? ಏನ್ ಅನ್ಸ್ತಾ ಇದೆ ಸರ್? ಇಲ್ಲಿ ಚೆನ್ನಾಗಿದೆ. ಇದು ಎಂಥದ್ದು ಒಂದು ನಂಬಿಕೆ ಇದೆ ದೇವ್ರಿಗೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗಿನಿಂದ ನಾವು ಏನಾದರೂ ಅರಿಕೆ ಮಾಡ್ಕೊಂಡ್ರೆ ಈಡೇರ್ತದೆ. ಹಾಗಾಗಿ ನೀವು ಸತತವಾಗಿ ಬರ್ತಾ ಇದ್ದೀರಾ? ಪಲಮನೇರು, ಚಿತ್ತೂರು ಜಿಲ್ಲಾ ಪಲಮನೇರು, ಆಂಧ್ರ ಪ್ರದೇಶ. ಓಹೋ, ವೆಂಕಟರಮಣ. ಆಂಧ್ರ ಪ್ರದೇಶದಿಂದ ಬರ್ತಾ ಇದ್ದೀರಾ?
ಓಕೆ. ಎಷ್ಟು ವರ್ಷದಿಂದ ಬರ್ತಾ ఇದ್ದೀರಾ? ఆల్మోస్ట్ అంటే 6 నెలలకు ఒకసారి, ఒక సంవత్సరానికి ఒకసారి మామూలు ముళబాగలు ఆంజనేయ స్వామి దర్శనానికి వస్తాం మామూలుగా. అప్పుడు వచ్చినప్పుడు వచ్చి దేవుని దర్శనం చేసుకునేసి మళ్ళీ వెళ్తా ఉంటాం. ఇంకా పక్కన ఇక్కడ నరసింహస్వామి ఒకటి ఉన్నాడు, చిన్న ఊరు కదిరిపురం, చిన్న నరసింహస్వామి, స్తంభద నరసింహస్వామి చాలా విశేషంగా ఉంటుంది. నరసింహస్వామి మా ఇంటి దేవుడు ఆయన నరసింహస్వామి. ఆయన దర్శనానికి వచ్చినప్పుడు ఇక్కడికి దగ్గరనే కదిరిపురాన్ని పక్కలో చిన్న ఊరు, ఆ ఊరికి వచ్చినప్పుడు తప్పనిసరిగా ఇక్కడికి వచ్చి దేవుని దర్శనం చేసుకునేసి మళ్ళీ ఆంజనేయ స్వామి దర్శనం చేసుకునేసి, అన్నిటికీ మొదట ఆయనే కదా, ప్రతి ఒక్క కార్యానికి ఆయనే కాబట్టి తప్పనిసరిగా ఆయన దర్శనం చేసుకునేసి వెళ్తా ఉంటాం మామూలంగానే కూడా. ఈ రోజున బాగా ప్రశాంతంగా ఉంటుంది, చాలా బాగున్నాడు దేవుడు, అలంకారం బాగుంటుంది, అర్చకులు కూడా బాగా అందరి ಭಕ್ತರನ್ನು బాగా పలకరించి చేస్తూ ఉంటాడు, చాలా బాగుంటుంది. ಪೂಜಾ ಸಾಮಗ್ರಿಗಳು ದೇವಸ್ಥಾನದ ಮುಂದೆ ಸಿಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಸಹ ವಿಶಾಲವಾಗಿದೆ. ಅಭಿಷೇಕ ಮತ್ತು ಮಂಡಲ ಪೂಜೆ ಮಾಡಿಸುವವರು ದೂರದ ಊರುಗಳಿಂದ ಬರುವಂತಹ ಯಾತ್ರಿಕರಿಗೆ ಸರ್ಕಾರಿ ಯಾತ್ರಿ ನಿವಾಸವಿದೆ, ಇಲ್ಲಿ ಬಂದು ನೀವು ತಂಗಬಹುದು. ಸರಳ ವಿವಾಹಗಳಿಗೆ ದೇವಸ್ಥಾನದ ವತಿಯಿಂದ ಕಲ್ಯಾಣ ಮಂಟಪದ ವ್ಯವಸ್ಥೆಯೂ ಸಹ ಇದೆ. ಈ ದೇವಸ್ಥಾನ ಮುಳಬಾಗಿಲಿನಿಂದ 11 ಕಿಲೋಮೀಟರ್, ಕೋಲಾರದಿಂದ 35 ಕಿಲೋಮೀಟರ್, ಬೆಂಗಳೂರಿನಿಂದ 99 ಕಿಲೋಮೀಟರ್ ಆಗುತ್ತೆ. ಇದು ಪ್ರವಾಸಿ ಸ್ಥಳವಾದ್ದರಿಂದ ದೇವಸ್ಥಾನಕ್ಕೆ ಪ್ರತ್ಯೇಕವಾಗಿ KSRTC ಬಸ್ಗಳ ವ್ಯವಸ್ಥೆ ಇದೆ. ಪ್ರತಿದಿನ ಮುಳಬಾಗಿಲು ಬಸ್ ನಿಲ್ದಾಣದಿಂದ ಬೆಳಗ್ಗೆ 7:30, ಬೆಳಗ್ಗೆ 8:30, 9:45, 11:30 ಹಾಗೆ ಮಧ್ಯಾಹ್ನ 1:30, 3:30, 6 ಗಂಟೆಗೆ ಬಸ್ಗಳು ಮುಳಬಾಗಿಲು ಬಸ್ ನಿಲ್ದಾಣದಿಂದ ಕುರುಡುಮಲೆ ಕ್ಷೇತ್ರಕ್ಕೆ ತೆರಳಲಿವೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನಿಂದ ಸಾಧ್ಯವಾದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮ್ಮ ಭಾಗದಲ್ಲಿ ಯಾವುದಾದ್ರೂ ಐತಿಹಾಸಿಕ ಸ್ಥಳಗಳಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾವು ಅಲ್ಲಿ ಬಂದು ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಶ್ರೀ ವಿನಾಯಕ ನಿಮ್ಮೆಲ್ಲರ ಜೀವನದಲ್ಲಿ ಕಷ್ಟಗಳನ್ನು ಪರಿಹಾರ ಮಾಡಿ ನೆಮ್ಮದಿಯನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.